ನಟಿಯರಾಗಬೇಕು ಅಂತ ಹೇಳಿದರೆ ಪಲ್ಲಂಗ ಏರಬೇಕು ಅನ್ನುವಂಥದ್ದು, ನಟಿಯರಾಗಬೇಕು ಅಂತ ಹೇಳಿದರೆ ನಿರ್ದೇಶಕನೊಟ್ಟಿಗೆ ಮಲಗಬೇಕು ಅನ್ನುವಂಥದ್ದು, ಅಥವಾ ನಾಯಕ ನಟನೊಟ್ಟಿಗೆ ಮಲಗಬೇಕು ಅನ್ನುವಂಥದ್ದು, ನಿರ್ಮಾಪಕರೊಟ್ಟಿಗೆ ಮಲಗಬೇಕು ಅನ್ನುವಂಥದ್ದು, ಈ ಥರದೊಂದು ಸುದ್ದಿಯನ್ನು ಹಬ್ಬಿಸ್ತಾನೆ ಹೋಗ್ತಾರೆ. ಆದರೆ ನಾವು ಗಮನಿಸಬೇಕಾದದ್ದು, ಏನು ಸಚ್ಚಾರಿತ್ಯವಂತ ನಟರಿರಲಿಲ್ವೇನು, ಅದು ಸಚ್ಚಾರಿತ್ಯವಂತ ಅದ್ಭುತ ನಟಿಯರಿರಲಿಲ್ವೇ? ಹೌದು, ಅವರೆಲ್ಲ ಮೈ ಮಾರ್ಕೊಳ್ತಿದ್ರು, ಅವರೆಲ್ಲರೂ ಏನೋ ಅನ್ಯಾಯ ಆಗ್ಬಿಡ್ತು ಅಂತ ಮಾತಾಡೋದು ಸಮರ್ಪಕವಾಗಿ ಸರಿಯಲ್ಲ. ಪ್ರತಿಭಾವಂತ, ಅಗಾಧವಾದಂಥ ಪ್ರತಿಭಾವಂತರು ಸಿನಿಮಾ ಪ್ರಯಾಣದಲ್ಲಿ ಹೊರಟಿದ್ದಾರೆ ಮತ್ತು ಮಾಡ್ತಲೂ ಇದ್ದಾರೆ. ಅಲ್ಲಿರುವಂಥ ಮಾನವೀಯತೆ, ಮಮಕಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಲಿಸುವ ನವರಸಗಳನ್ನೂ ಕೂಡ ಬಿಂಬಿಸುವ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಟಿಯರಾಗಿಯೂ ಕೂಡ ಕೆಲವರು ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಫೋಟೋವನ್ನು ಬಳಸ್ಬಿಡೋದು, ಯಾರೊಟ್ಟಿಗೋ ರಾಜಕಾರಣಿ ಒಟ್ಟಿಗೆ ಸೇರಿಸ್ಬಿಡೋವಂಥದ್ದು, ಮತ್ತಾರೋ ನಿರ್ದೇಶಕರು ಸರಿ ಇಲ್ಲ ಅಂತ ಹೇಳಿಬಿಡುವಂಥದ್ದು. ಈ ಹೆಣ್ಣು ಮಕ್ಕಳು ಸಿನಿಮಾ ರಂಗಕ್ಕೆ ಬರಬಾರ್ದು, ಆ ನಿಟ್ಟಿನ ಪ್ರಯತ್ನಗಳು ಕೆಲವರು ಆಗ್ತಲೇ ಬಂದಿದ್ದಾರೆ. ಆ ಥರದೊಂದು ಅಸಹ್ಯಕರವಾದಂಥ ಬೆಳವಣಿಗೆ ಇದೆಯಲ್ಲ, ಅದನ್ನು ಸಹಿಸೋಕ್ಕಾಗಲ್ಲ. ಮತ್ತು ಕೆಲವರು ವ್ಯಾವಹಾರಿಕವಾಗಿ ಈ ಥರದೊಂದು ಗೋಜಿಲೆಗೆ ನಿಂತವ್ರೆ. ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಪಿಂಪ್ ಅಷ್ಟೇ. ಅದನ್ನ ಮಾರ್ಕೆಟ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅನ್ನೋದು ಬೇರೆ ವಿಚಾರವಾದಂಥ ಒಂದು ಅಂಶ. ಆದರೆ ನಟಿಯರೆಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಎಂದಿಗೂ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಒಂದು ಅಂಶ. ಪ್ರತಿಭಾವಂತರು ಭಾಳಷ್ಟು ಜನ ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾವು ನೋಡಬೇಕಾದದ್ದು ಅವರ ಪ್ರತಿಭೆಗಳನ್ನು, ಅವರ ವಿಚಾರಗಳನ್ನು, ಅವರ ಅಭಿನಯಗಳನ್ನು. ಅದನ್ನು ಮಾತ್ರ ನಾವು ಕಣ್ ತುಂಬಿಕೊಳ್ತೀವಿ, ಎದೆ ತುಂಬಿಕೊಳ್ತೀವಿ. ಅವರ ವೈಯಕ್ತಿಕ ವಿಚಾರಗಳು ಅವರು ಕೊಟ್ಟು ಕೊಂಡುಕೊಳ್ಳುವಂಥ ಪ್ರಕ್ರಿಯೆಗಳಿಗೆ ನಮಗೋದಕ್ಕೂ ಸಂಬಂಧ ಇಲ್ಲ. ಸರ್, ಈಗ ಅವ್ರ ಪ್ರತಿಭೆನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಮಂಚಕ್ಕೆ ಕರೀತಿದ್ದಾರೆ ಅನ್ನೋದು ಆರೋಪ ಅಲ್ಲ. ಈಗ ಪ್ರತಿಭೆಯನ್ನು ತೋರಿಸುವ ಒಂದು ಪ್ರಕ್ರಿಯೆಯಲ್ಲಿ ಮಂಚ ಕರೀತಿದ್ದಾರೆ ಅಂದರೆ ಜಾಡಿಸ್ಬೇಕಷ್ಟೇ. ಓಕೆ, ಆ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇರೋವನಿಗೆ ಪನಿಷ್ಮೆಂಟ್ ಬೇಡವಾ? ಯಾರ್ರೀ ಅವನು ಒಬ್ಬ ತಲೆ ಹಿಡ್ಕೊಂಡು ನಾವು ಇಡೀ ಸಿನಿಮಾ ಇಂಡಸ್ಟ್ರಿಯನ್ನು ಹಾಳಾಗೋಗಿದೆ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಸಾಧ್ಯವಾ? ಎಷ್ಟು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತಿದೆ, ಉದ್ಯೋಗವನ್ನು ಕಲ್ಪಿಸ್ತಿದೆ. ಯಾರೋ ಒಬ್ಬ ತಪ್ಪು ಮಾಡ್ತಾನಪ್ಪ, ತಪ್ಪು ಮಾಡಲ್ಲ ಅಂತ ಅಲ್ಲ. ಯಾವನೋ ನಾಯಕ ನಟ ತಪ್ಪು ಮಾಡ್ತಾನೆ, ಯಾವುದೋ ನಾಯಕ ನಟಿ ತಪ್ಪು ಮಾಡ್ತಾಳೆ ಅಂತ ಎಲ್ಲರೂ ಸಾಮೂಹಿಕವಾಗಿ ಅವ್ರನ್ನೆಲ್ಲನೂ ತಪ್ಪಿಸಸ್ಥ ಸ್ಥಾನಕ್ಕೆ ನಿಲ್ಲಿಸುವಂಥದ್ದು, ಸೀತಾ ಸ್ಥಾನಕ್ಕೆ ನಿಲ್ಲಿಸುವಂಥದ್ದು ತಪ್ಪು. ಯಾಕೆ ಅಂತ ಹೇಳಿದರೆ, ಇದು ಭಾರಿ ಮುಖ್ಯವಾಗಿ ಅವಲೋಕಿಸುವಂಥ ಒಂದು ಪ್ರಕ್ರಿಯೆ. ನಾವು ರಂಜನೆಯನ್ನು ಪಡೆದುಕೊಳ್ಳುವಂತಹ ನಟಿಯರೊಟ್ಟಿಗೆ ಅಸಹ್ಯವಾಗಿ ಒಳ್ಳೆ ಯಾವುದೇ ಮಗುವನ್ನು ತಗೊಳ್ಳಿ, ಯಾವುದು ಮದುವೆ ಆಗುವಂಥ ಯುವಕರನ್ನು ತಗೊಳ್ಳಿ, ಈ ಥರದ ನಟಿ ಥರನೇ ಇರಬೇಕು ಅಂತ ಬಯಸುವಂಥ ಒಂದು ಪ್ರಕ್ರಿಯೆ ಹಂಗನ್ಬಿಟ್ಟು ಅವಳ ಒಂದು ಕಲ್ಚರ್ಡಿಂದ ಬಂದಂಥ ಫ್ಯಾಮಿಲಿಯವರು ಒಂದು ನಟನೆಗೋ ಮತ್ತೊಂದಕ್ಕೋ ಸೇರಿಕೊಳ್ಬೇಕು ಮತ್ತು ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಆಶಯಗಳಿರ್ತವೆ. ಅವನ್ನೆಲ್ಲ ಕೊಂದಾಕುವಂತಹ ಘಟನೆಗಳಿವು, 1-2 ಮಾಡುವಂಥ ಅವಿವೇಕಿ ಘಟನೆಗಳಿದೆಯಲ್ಲ. ಈಗ ನೀವು ಕೆಲವು ಸಿನಿಮಾಗಳನ್ನ ತೆಗೆದಿದ್ದೀರಪ್ಪ, ನೀವು ಕೂಡ ಅದೇ ಥರ ವರ್ತಿಸಿದ್ದೀರ ನಟಿಯೊಟ್ಟಿಗೆ. ನಿಮ್ಮನ್ನು ನಾವು ಎಲ್ಲ ನಿರ್ದೇಶಕರನ್ನು ಸಂಶಯದಿಂದ ನೋಡಿ, ಎಲ್ಲ ಪ್ರೊಡ್ಯೂಸರ್ನೂ ಸಂಶಯದಿಂದ ನೋಡಿ, ಎಲ್ಲ ನಟರನ್ನು ಸಂಶಯದಿಂದ ನೋಡಿ, ಏನನ್ನು ನಾವು ಗಳಿಸ್ಲಿಕ್ಕೆ ಹೊರಟಿದ್ದೀವಿ. ಭಾಳಷ್ಟು ನಟ ನಟಿಯರು ಇಂದು ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲಗುವ ಪರಿಸ್ಥಿತಿ ಇದೆ. ಅವರು ಅಸಹಾಯಕರಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಕೆಲಸಗಳು ಸಿಗ್ತಾ ಇಲ್ಲ. ಬಹಳಷ್ಟು ನಟಿಯರಿಗೆ ಕೆಲಸ ಸಿಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಏನೇನೋ ಮಾತಾಡಿಕೊಂಡು ಏನೇನೋ ರೀತಿಯಲ್ಲಿ ಅವಮಾನಿಸೋದಿದೆಯಲ್ಲ, ಅವಳನ್ನು ಯಾವುದೋ ಒಂದು ಬೀದಿ ನಾಯಿಗಿಂತಲೂ ಕೆಟ್ಟದಾಗಿ ಓಲೈಸ್ಕೊಂಡು ಮಾತಾಡೋದಿದೆಯಲ್ಲ, ಇದು ಸಜ್ಜನಿಕೆಯೂ ಅಲ್ಲ, ಸಂಸ್ಕಾರವೂ ಅಲ್ಲ, ವಿವೇಕವೂ ಅಲ್ವಾ, ವಿಚಾರವೂ ಅಲ್ಲ. ಯಾರೋ ಇಬ್ಬರ ಕಾನ್ವರ್ಸೇಷನ್ನ ಅದನ್ನ ಸಿನಿಮಾ ವಿಚಾರಕ್ಕೆ ತಳುಕಾಕಿ ನೋಡುವಂಥದ್ದು. ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ? ಇಲ್ಲ, ಎಲ್ಲವನ್ನು ಸಂಸ್ಕಾರದಿಂದ ನೋಡುವಂಥ ಪ್ರಕ್ರಿಯೆ ಇರಬೇಕು. ನಿಜ, ಹಾಗಂತ ಹೇಳಿ ಹೊಟ್ಟೆಗೊಡೆಯುವ ಯಾವುದೋ ಒಂದು ಸಣ್ಣ ಡಿಸ್ಕಷನ್ಸು, ಯಾರೋ ಕುಡಿತಿದ್ದಾಗ ನಡೆದಂಥ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನು ದೊಡ್ಡದು ಮಾಡುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ ಸರ್. ಇದೊಂದು ಸೆನ್ಸಿಟಿವ್ ಆದಂಥ ವಿಚಾರ, ಸೂಕ್ಷ್ಮವಾಗಿ ನೋಡಬೇಕು. ನಟ ನಟಿಯರಿಗೂ ಕೂಡ ಮಕ್ಕಳಿರ್ತಾರೆ, ಅವರೂ ಕೂಡ ತಾತ್ವಿಕತೆ, ವಿಚಾರವಂತಿಕೆ ಮತ್ತು ಜ್ಞಾನಾತ್ಮಕವಾಗಿ ಬೆಳೆಸ್ಬೇಕು ಅಂತ ಬಯಸ್ತಾ ಇರ್ತಾರೆ. ಅವನು ಹಂಗಂತೆ, ಇವನು ಹಿಂಗಂತೆ, ಇವಳು ಅಲ್ಲಿ ಮಚ್ಚದ ಮೇಲೆ ಇದಂತೆ. ಇದು ಏನ್ರಿ ಇದು ಲ್ಯಾಂಗ್ವೇಜ? ಇವು ಅಸಹ್ಯಕರವಾದದ್ದಲ್ವಾ?
ಇದು ಒಂದು ಒಳ್ಳೆಯದನ್ನು ಯೋಚಿಸುವ, ವಿವೇಚಿಸುವ, ಸಮಾಧಾನಗೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿಲ್ಲ. ಈಗ ನಾಯಕ ನಟರನ್ನ ಯಾಕೆ ಅನುಸರಿಸ್ತಾರೆ? ಗ್ರಾಮೀಣ ಮಟ್ಟದಲ್ಲಾಗಿರ್ಬೋದು, ನಗರ ಮಟ್ಟದಲ್ಲಾಗಿರ್ಬೋದು, ಯಾವುದೋ ಒಂದು ವಿವೇಕವನ್ನು, ಯಾವುದೋ ಒಂದು ಪ್ರತಿಭಟನೆಯನ್ನು, ಯಾವುದೋ ಒಂದು ಅಸಹಾಯಕತೆಯನ್ನು ಪ್ರತಿನಿಧಿಕವಾಗಿ ಹೇಳ್ತಾ ಇರುವ ಸಂದರ್ಭದಲ್ಲಿ ನಾವು ಅವನು ಸರಿಯಿಲ್ಲ, ಅವನೊಬ್ಬ ಲಫಂಗ, ಲೋಪರ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಹೋಗುವಂಥದ್ದು ಯಾರೋ ಒಬ್ಬ ಮಾಡಿದ ಮಿಸ್ಟೇಕ್ಗೆ ಎಷ್ಟು ಸರಿ. ಮತ್ತು ಲಕ್ಷಾಂತರ ಜನರ ಅನ್ನದ ಬೊಟ್ಟಲನ್ನು ನೀವೇ ಖಾಲಿ ಮಾಡ್ತೀರ ಇಲ್ಲದೇ ಇರೋದನ್ನೇ ಹೇಳ್ಕೊಂಡು. ಲಕ್ಷಾಂತರ ಜನರ ಅನ್ನದ ಬೊಟ್ಟಲು ಹೊಟ್ಟೆ ತುಂಬಿಸ್ತಾ ಇದ್ದಾರೆ, ಅವರು ಮನರಂಜನೆಯನ್ನು ಕೊಡ್ತಿದ್ದಾರೆ. ಇದರಲ್ಲಿ ಅಸಹ್ಯಕರವಾದದ್ದನ್ನು ಹುಡುಕಬೇಡಿ. ಭಾಳಷ್ಟು ಗೌರವಾನ್ವಿತ ಹೆಣ್ಣು ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ವೈದ್ಯಕೀಯ ವರ್ಗದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳು ಕೂಡ ನಟನೆಗೆ ಬಂದಿದ್ದಾರೆ. ಆರ್ಕಿಟೆಕ್ಟ್ಸು ನಟನೆಗೆ ಬಂದಿದ್ದಾರೆ. ಭಾಳಷ್ಟು ಓದಿದವರು, ತಿಳುವಳಿಕೆ ಇರೋರು, ಜನಪ್ರಜ್ಞೆ ಇರೋರು, ರಾಜಕೀಯದಲ್ಲಿರುವವರು ಎಲ್ಲರೂ ಇದ್ದಾರೆ. ಈಗ ಮಾಳವಿಕಾ, ಅವಿನಾಶ್ ಅವರಿಲ್ವಾ? ಎಂಥ ದೊಡ್ಡ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಸೇವೆ ಮಾಡ್ತಿರ್ಬೋದು, ಅವರೆಲ್ಲ ದೊಡ್ಡ ಸೇವೆ ಮಾಡಿ ಬಂದಂಥವ್ರು. ನೀವು ಸಾರಾಸಗಟವಾಗಿ ಎಲ್ಲರನ್ನೂ ಅವಮಾನಿಸುವಂತಹ ಪ್ರಕ್ರಿಯೆಗೆ ತಳ್ಳಬಾರ್ದು. ತಾರಾ ಅಂತವ್ರು ಇದ್ದಾರೆ. ಏನು ಅಂದ್ಕೊಂಡಿದ್ದೀರಾ? ಯಾರನ್ನ ನೀವು ಸಂಶಯಾಸ್ಪದವಾಗಿ ಸೃಷ್ಟಿಸ್ತಿದ್ದೀರಾ? ಅವರೆಲ್ಲ ನಾವು ಗೌರವಯುತವಾಗಿ ನೋಡ್ತಿರುವ ಸಂದರ್ಭದಲ್ಲಿ ಜಯಮಾಲಾ ಅಂತವ್ರು ಇದ್ದಾರೆ, ಉಮಾಶ್ರೀ ಅಂತವ್ರು ಇದ್ದಾರೆ. ಹೌದು, ಅವರ ಬದುಕು, ಭಾವನೆಗಳು ಭಾಳಷ್ಟು ಚಿಂದಿ ಚೂರಾಗೋಗಿದೆ. ಆದರೆ ಅವರು ಕಟ್ಟಿದಂಥ ಸಾಮ್ರಾಜ್ಯ ಇದೆಯಲ್ಲ, ಕಲಾ ಸಾಮ್ರಾಜ್ಯ ಇದೆಯಲ್ಲ, ಕಲಾವಂತಿಕೆ ಇದೆಯಲ್ಲ, ಮತ್ತು ಸಾವಿರಾರು ಜನದ ಅನ್ನದ ಬಟ್ಟಲನ್ನು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ತುಂಬಿಸಿದ್ದಿದೆಯಲ್ಲ, ಅದು ದೊಡ್ಡದಲ್ವ ನಮಗೆ? ಅದು ಮುಖ್ಯವಾಗಬೇಕಲ್ವ ನಮಗೆ? ಪ್ರತಿ ಒಬ್ಬರಲ್ಲಿಯೂ ವೀಕ್ನೆಸ್ ಇರುತ್ತೆ, ಪ್ರತಿಯೊಬ್ಬರಲ್ಲಿಯೂ ಅವಮಾನಿಸುವಂಥದ್ದು ಏನೋ ಇರುತ್ತೆ. ತೆಗೆದು ಆಡ್ಕೋಬೇಕು ಅಥವಾ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿದರೆ ಎಲ್ಲವೂ ಅತಂತ್ರರಾಗ್ತಿದ್ದಾಗ, ಆರ್ಥಿಕತೆ ಬೆನ್ನೆಲುಬು ಮುಡ್ಕೊಂಡು ಬಿದ್ದಿರೋ ಸಂದರ್ಭದಲ್ಲಿ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿ ಅಸಹಾಯಕವಾಗಿ ಕೂತಿರೋ ಸಂದರ್ಭದಲ್ಲಿ ನಾವು ಏನೋ ಈ ಥರದ ವಿಷಯಗಳನ್ನ ರಂಗಾಗಿ ಚೆಲ್ಬಿಡೋದಿದೆಯಲ್ಲ, ಯಾರ್ದೋ ಜೀವನದೊಟ್ಟಿಗೆ, ಯಾರ್ದೋ ಬದುಕಿನೊಟ್ಟಿಗೆ, ಯಾರ್ದೋ ಅನ್ನದೊಟ್ಟಿಗೆ ಆಟ ಆಡ್ತಿದ್ದೀವಿ ಅಂತ ಅನ್ನಿಸ್ಬೇಕಲ್ವ ನಮಗೆ? ಇದೊಂದು ದುಃಖವಾದಂಥ ವಿಚಾರ, ಇದೊಂದು ವಿವೇಚಿಸಬೇಕಾದ ವಿಚಾರ. ಸರ್ಕಾರಗಳು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು. ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು, ನಾನು ಕೇರಳದ ಹೇಮಾ ಅವರ ವರದಿ ಏನಿದೆ ಆ ವರದಿಯ ಅನುಸಾರವಾಗಿಯೂ ಕೂಡ ಇಲ್ಲಿ ನಾನು ಅನುಸರಿಸ್ತೀನಿ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಮಾಡಬೇಕು, ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡಬೇಕು. ಈ ಥರದ ಪ್ರಕರಣ ಬಂದರೆ ಅವರು ಬಿಡಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಿಡಲ್ಲ. ಇದೆಲ್ಲ ಸೆನ್ಸಿಟಿವ್ ಆಗಿ ನೋಡ್ತಾರೆ. ಆದರೆ ಮುಖ್ಯವಾಗಿ ಯಾರೋ ಇಬ್ಬರ ಟ್ರಾನ್ಸಾಕ್ಷನ್ ಇಟ್ಕೊಂಡು ಇಡೀ ಸಮುದಾಯವನ್ನು, ಇಡೀ ಚಲನಚಿತ್ರ ಸಮುದಾಯವನ್ನು ಅವಮಾನಿಸುವ ಪ್ರಕ್ರಿಯೆಯನ್ನು ನಾನಂತೂ ವೈಯಕ್ತಿಕವಾಗಿ ಧಿಕ್ಕರಿಸ್ತೇನೆ. ನನ್ನ ಸಂಸ್ಥೆಯೂ ಧಿಕ್ಕರಿಸ್ತದೆ. ಯಾರೋ ಒಬ್ಬ ಪರಮನೀಚನಿದ್ದಾನ, ಅವನು ಗಲ್ಲಿಗಾಕೋಣ. ಎಲ್ಲ ಚಲನಚಿತ್ರ ಆ್ಯಕ್ಟರ್ಸು, ನಿರ್ದೇಶಕರು, ಪ್ರೊಡ್ಯೂಸರು ಎಲ್ಲರೂ ಸೇರಕ್ಕೆ ಗಲ್ಲಿಗಾಕೋಣ. ಅದು ಬಿಟ್ಟು ಅವಮಾನಿಸೋದು ಇದೆಯಲ್ಲ, ನಟಿಯರು, ಇದು ಒಂಥರ ಇಂಡೈರೆಕ್ಟಾಗಿ ಯಾರೋ ಪ್ರೊಡ್ಯೂಸರು, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ಪ್ರೊಡ್ಯೂಸರು ನಮ್ಗೆ ಅನ್ನ ಕೊಡುವ ದಣಿ ಅಂತ, ಅನ್ನದಾತ ಅಂತ ಹೇಳ್ತಿದ್ರು. ಇಂಥ ದೊಡ್ಡ ಮಾತುಗಳನ್ನು ಆಡಿರುವಂಥವ್ರು, ಅಭಿಮಾನಿಗಳೇ ನನ್ನ ದೇವ್ರ ರೀತಿ ನೋಡಿದಂಥವ್ರು, ಅನ್ನ ಕೊಡ್ತಾರೆ ಅನ್ನೋ ಕಾರಣದಿಂದ ಇಂಥ ಭಾಳಷ್ಟು ಅಂಶಗಳನ್ನು ಈಗ ನಾವು ಜಯಮಾಲಾ ಆಗಿರ್ಬೋದು, ಜಯಂತಿಯವರಾಗಿರ್ಬೋದು, ಅಥವಾ ರಚಿತಾರಾವ್, ಯಾರನ್ನೇ ಆಗಲಿ ಸಂಶಯಿಸ್ಕೊಂಡು ಬದುಕಕ್ಕಾಗತ್ತ? ಅವರು ವೈಯಕ್ತಿಕ ವಿಚಾರಗಳಿರ್ತಾವಲ್ವ, ಅವ್ರನ್ನ ಯಾಕೆ ನಾವು ಅವಮಾನಿಸಬೇಕು? ಯಾಕೆ ನಾವು ಅವಮಾನಿಸುವ ಪ್ರಕ್ರಿಯೆಗೆ ತೊಗೊಳ್ಬೇಕು? ನಾವು ನೋಡ್ತಾನೇ ಇದ್ದೀನಿ, ಯಾವುದೋ ಯೂಟ್ಯೂಬಲ್ಲಿ ಮತ್ತಾವುದೋ ಇದರಲ್ಲಿ ಅವ್ರನ್ನ ಫೋಟೋ ಹಾಕ್ಬಿಡೋದು, ಮತ್ತೇನೋ ಕೆಟ್ಟದ್ದು ಕಾಮೆಂಟ್ ಮಾಡೋದು. ಈ ರಾಜಕಾರಣಿ ಒಟ್ಟಿಗೆ ಸಂಬಂಧ ಯಾರು ಇವರೆಲ್ಲ? ಇದು ಭಾರಿ ಪರಮನೀಚರಪ್ಪ ಇವರೆಲ್ಲ. ಅವರ ವೈಯಕ್ತಿಕ ಬದುಕನ್ನೇ ನಾಶ ಮಾಡುವ ನಿಟ್ಟಿನಲ್ಲಿ ಸದಾ ಕಾಲ ಅವರ ಜೀವಿತಾವಧಿಯಲ್ಲಿ ಸಂಶಯದಲ್ಲೇ ಬದುಕಬೇಕು. ಆ ಸಂಶಯದ ವಕ್ರ ಕಣ್ಣಿನಲ್ಲಿ ಸಾಯುವಾಗಿ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕಿಂತ ನೀಚವಾದದ್ದೇನಿಲ್ಲ. ಅನ್ನದ ಬಟ್ಲನ್ನು ಕಸಿಬೇಡಿ, ವಿವೇಕದ ಬಟ್ಲನ್ನು ತುಂಬಿಕೊಳ್ಳಿ ತಲೆಗೆ. ನಿಮಗೆಲ್ಲ ಯಾರು ಈ ಥರದ ಸುದ್ದಿಗಳನ್ನ ಹರಡಿಸ್ತಾರೋ ಅವ್ರ ತಲೆಗೆ ಏನೋ ನಂಜು ಹಾಕಿರ್ತಾರೆ, ನಂಜು ಏರಿಸ್ಕೊಂಡಿರ್ತಾರೆ, ಕ್ಯೂ ಆಗಿರುತ್ತೆ, ಹುಳ ಬಿದ್ದಿರುತ್ತೆ. ಅವ್ರುಗಳನ್ನ ಬಿಟ್ಟಾಕಿ.
ಇಲ್ಲೆಲ್ಲೋ ಪಾಪ ಅವ್ರ ಪಾಡಿಗೆ ಅವರು ದುಡಿತಾ ಯಾರಿಗೂ ತೊಂದರೆ ಕೊಡದೆ ಅವರನ್ನು ಬೆಂಬಲಿಸ್ತಾ ಸಂಭ್ರಮಿಸ್ತಾ ಇರುವಂಥವ್ರನ್ನು ನೀವು ಈ ರೀತಿ ನರ ಬಟ್ಟೆ ಮಾಡಬಾರ್ದಾಗಿ ವಿನಂತಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಜನಕ್ಕೆ ರಂಜಿಸುವ ಸಮಾಧಾನಿಸುವ ಪ್ರತಿಭಟನೆಯನ್ನು ಧ್ವನಿಯಾಗುವ ಇಂಥ ನಟ ನಟಿಯರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಭಾಳಷ್ಟು ಇದ್ದಾರೆ. ಹಾಗಂತೇಳಿ ನಮಗೂ ಅದು ವೈಯಕ್ತಿಕ ವಿಚಾರಕ್ಕೂ ಸಂಬಂಧ ಪಡದೇ ಇರುವಂಥ ವಿಚಾರ ಯಾಕೆ ಅಂತೇಳಿ ಯಾಕೆ ಅವರು ಪಲ್ಲಂಗವನ್ನು ಏರಬೇಕು, ಪಲ್ಲಂಗವೇರಿ ಇಷ್ಟಿಷ್ಟು ದುಡ್ಡು ಅಂತ ಮಾತಾಡಬೇಕು? ಯಾರೋ ಇಬ್ಬರು ಟ್ರಾನ್ಸಾಕ್ಷನು, ಆ ಇಬ್ಬರ ಟ್ರಾನ್ಸಾಕ್ಷನು ಇಡೀ ಸಮುದಾಯದ ಮೇಲೆ ಎತ್ತಾಕೋದನ್ನು ನಾನಂತೂ ಖಂಡಿಸ್ತೇನೆ ಸರ್. ಯಾರೋ ಇಬ್ಬರು ಉದಾಹರಣೆಗಳನ್ನು ಇಟ್ಕೊಂಡು, ಯಾರೋ ಇಬ್ಬರು ಕುಡಿತಾ ಇರುವ ಸಂದರ್ಭವನ್ನು ಇಟ್ಕೊಂಡು, ಯಾರೋ ಒಬ್ಬರು ಹೋಯ್ತು ಹಿಂಗೆ ಮಾತಾಡಿದ್ರೆ ಮೋಸ್ಟ್ಲಿ ಅವ್ರು ರೀಲ್ಸ್ಗೂ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ ಅದು. ಅದನ್ನು ಇಟ್ಕೊಂಡು ದೊಡ್ಡ ಸುದ್ದಿ ಮಾಡೋದಿದೆಯಲ್ಲ, ಅನ್ನದ ಬಟ್ಟಲನ್ನು ಕಸಿಯುವಂತಹ ಪ್ರಕ್ರಿಯೆ ಯಾರೋ ಇಬ್ಬರು ಕಾರಣದಿಂದ. ಅವರು ಯಾರೇ ಹಾಕ್ಕೊಂಡಿರಲಿ ಸರ್, ಅವ್ರಿಗೂ ನಮಗೂ ಏನು ಸಂಬಂಧ ಹೇಳಿ? ಅಲ್ಲಿ ಶೋಷಣೆ ಆಗ್ತಿಲ್ಲ, ಶೋಷಣೆ ಮಾಡುವವರೂ ಇಲ್ಲ. ಇದೆಲ್ಲ ರಿಕ್ವೆಸ್ಟಿಂಗಲ್ಲಿ ನಡೆಯುವ ಖಾಸಗಿ ವ್ಯವಹಾರಗಳನ್ನ ನಾವು ಬಹಿರಂಗ ವ್ಯವಹಾರವಾಗಿ ಮಾಡಬಾರ್ದು ಒಂದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ನಟ ನಟಿಯರಿಗೂ ಗೌರವ ಇದೆ, ಎಲ್ಲ ನಟ ನಟಿಯರಿಗೂ ಬದುಕುವ ಹಕ್ಕಿದೆ, ಎಲ್ಲ ನಟ ನಟಿಯರಿಗೂ ಪ್ರೊಡ್ಯೂಸರಿಗೆ, ತಂತ್ರಜ್ಞರಿಗೆ, ಮೇಕಪ್ ಮ್ಯಾನ್ಗೆ ಎಲ್ರಿಗೂ ಅನ್ನದ ಬಟ್ಲು. ಅದನ್ನು ಕಸಿಬೇಡಿ, ಅಸಹ್ಯ ಪಡುವಾಗ ಮಾಡಬೇಡಿ. ಇದನ್ನು ನಾನು ಅಂಬಲಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾನೊಬ್ಬ ಫಿಲಾಸಫಿಕಲ್ ಪರ್ಸನಾಲಿಟಿ ಅಂತ ಅಲ್ಲ, ಸಾವಿರಾರು ಮಕ್ಕಳನ್ನು ನಾನು ಸಾಕಿದ ಕಾರಣದಿಂದ, ಅದರಲ್ಲೂ ಹೆಣ್ಣು ಮಕ್ಕಳನ್ನು, ಅನಾಥ ಮಕ್ಕಳನ್ನು ಸಾಕಿದ ಕಾರಣದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ.